ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಹೋಶುವ 3ನೇ ಅಧ್ಯಾಯ 7ನೇ ವಚನ. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲ್ ಜನರ ಎಲ್ಲರ ಮುಂದೆ ಘನಪಡಿಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನಿಮ್ಮ ಜೊತೆಯಾಗಿ ವಾಗ್ದಾನ ಮಾಡುವಂಥ ದೇವರು ಆತನೇ ಪ್ರಿಯರೇ. ನಮ್ಮನ್ನು ಘನಪಡಿಸುವಂಥ ದೇವರು ಪ್ರಿಯರೇ. ಇಲ್ಲಿ ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡ್ತಿದ್ರು, ನಾನು ಇಂದಿನಿಂದ ನಿನ್ನ ಇಸ್ರಾಯೇಲ್ ಜನರ ಮುಂದೆ ಘನಪಡಿಸುವೆ. ನಾನು ಇಂದಿನಿಂದ ಇಸ್ರಾಯೇಲ್ ಜನರ ಮುಂದೆ ನಿನ್ನನ್ನು ಘನಪಡಿಸುವೆನು. ಯಾವ ಜನರ ಮುಂದೆ ನಿನ್ನನ್ನು ಅವಮಾನ ಪಡಿಸಿದ್ರು, ಯಾವ ಜನರನ್ನು ಕೀಳು ಮಟ್ಟದಲ್ಲಿ ನೋಡಿದ್ರು, ಆ ಜನರ ಮುಂದೆ ನಿನ್ನನ್ನು ಘನಪಡಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ಈ ಮುಂಜಾನೆ ನಿಮ್ಮ ಜೊತೆಯಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವ ಜನರ ಮುಂದೆ ನಾವು ಅವಮಾನ ಸ್ಥಿತಿ ಹೊಂದಿದ್ದೀವಿ, ಯಾವ ಜನರ ಮುಂದೆ ನಾವು ಕೀಳು ಮಟ್ಟದಲ್ಲಿ ನಾವು ಜೀವಿಸಿದ ಇಷ್ಟು ದಿನಮಾನಗಳೆಲ್ಲ ನೀವು ದುಃಖಿಸ್ತಾ ಇದ್ದೀರಾ, ಚಿಂತಿಸ್ತಾ ಇದ್ದೀರಾ. ಅದ್ರ ಮುಂಜಾನೆ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರನ್ನ ಅಂಥ ಜನರ ಮುಂದೆ ನಮ್ಮನ್ನು ಘನಪಡಿಸುವಂಥ ದೇವರು, ನಮ್ಮನ್ನು ಆಶೀರ್ವದಿಸುವಂಥ ದೇವರು ಆತನ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ಇಲ್ಲಿ ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಜೊತೆಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನೀವು ಎಷ್ಟು ಜನರ ಮುಂದೆ ನೀವು ಅವಮಾನ ಹೊಂದಿ, ನೀವು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ನೀವು ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಬಿಸ್ನೆಸ್ ವಿಷಯದಲ್ಲಿ ಆಗಿರ್ಬೋದು, ಯಾವ್ದು ವಿಷಯದಲ್ಲಿ ನೀವು ಜನರ ಮುಂದೆ ನೀವು ಅವಮಾನ ಹೊಂದಿ ಕೀಳು ಮಟ್ಟದಲ್ಲಿ ನೋಡುವಂಥ ಜನರು, ಆ ಜನರ ಮುಂದೆ ನಿಮ್ಗೆ ಎಲ್ಲ ರೀತಿಯಾಗಿ ನಿಮ್ಮನ್ನು ಘನಪಡಿಸಿ ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಇಸ್ರಾಯೇಲ್ ಜನರಲ್ಲಿ ದೇವರು ಅದ್ಭುತ ರೀತಿಯಾಗಿ ಯೆಹೋಶುವನಿಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಮೋಸೆನ ಸಂಗಡಿದ್ದ ಹಾಗೆ ನಾನು ನಿಮ್ಮ ಜೊತೆಲಿ ಇದ್ದಿರ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ಮುಂಜಾನೆ ಸಮಯ ವಾಗ್ದಾನ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆತನ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಘನಪಡಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂಥ ದೇವರು ಆತನ ಎಂಬುದಾಗಿ ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಲಿ ಪ್ರೇರೆ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆಯ. ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿಗೆ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದು ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ಆಶ್ರಯಿಸಿ ಬಲಪಡಿಸಿರಿ ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ದೈವ ವಿಶ್ವಾಸ ಮಕ್ಕಳ ಕುಟುಂಬದಲ್ಲಿ ತಂದು ಅವರು ಯಾವ ಜನರ ಮುಂದೆ ಅವಮಾನ ಹೊಂದಿ, ಯಾವ ಜನರ ಮುಂದೆ ಅವರು ಕೀಳು ಮಟ್ಟದ ನೋಡಿದಂಥ ಜನರಿಂದ ಅವರು ಅವಮಾನ ಹೊಂದಿ ಅವರು ದುಃಖಿಸ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಆದರೆ ತಂದು ನೀವು ವಾಗ್ದಾನ ಮಾಡಿ ತಂದು ಅವರ ಕಣ್ಣು ಮುಂದೆ ನಿಮ್ಮನ್ನು ನಾನು ಘನಪಡಿಸುವೆ ಎಂಬುದಾಗಿ ತಂದು ಅವ್ರು ಯಾವ್ಯಾವ ವಿಷಯದಲ್ಲಿ ತಂದು ಅವ್ರಿಗೆಲ್ಲ ಬಲಹೀನತೆ ಸ್ಥಿತಿಗಳು ತೆಗೆದಕ್ಕೆ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಅವ್ರ ಚಿಂತೆಗಳೆಲ್ಲ ತೆಗೆದು ತಂದು ಅವರ ಅಂಥ ಜನರ ಮುಂದೆ ನೀನು ಘನಪಡಿಸಿ ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ಆಶ್ರಯಿಸಿ ಬಲಪಡಿಸುವಂಥ ದೇವರು ನೀವಾಗಿರಿ ತಂದು ಈ ಮುಂಜಾನೆ ಒಂದೊಂದು ಕುಟುಂಬದಲ್ಲಿ ತಂದು ಈ ವಾಗ್ದಾನ ನೆರವೇರಿಸಿ ಆಶ್ರಯಿಸಿ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಮಧ್ಯಾಹ್ನ 1:00 ಲೈವ್ ಇರುತ್ತೆ ಪ್ರಿಯರೇ. ನೀವೆಲ್ಲರೂ ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ಪ್ರತಿಯೊಬ್ಬರು ಲೈವನ್ನು ಶೇರ್ ಮಾಡಿರಿ, ಅನೇಕರಿಗೆ ನೀವು ತಿಳಿಸುವಂತರಾಗಿರಿ. ಕಲಿವೇರಿ ವಾಗ್ದಾನ ಪ್ರೇಯರ್ ಮಿನಿಸ್ಟ್ರಿಗೆ ನೀವು ಎಲ್ಲ ರೀತಿಯಾಗಿ ನೀವು ಹೆಲ್ಪ್ ಮಾಡುವಂತರಾಗಿರಿ. ಮತ್ತು ಕೆಳಗಡೆ ನಂಬರ್ ಇರುವಂಥ ಫೋನ್ಪೇ ಗೂಗಲ್ ಪೇಗೆ ನೀವು ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು. ಕಲಿವೇರಿ ವಾಗ್ದಾನ ತರಪಿನಿಂದ ದೇವ್ರು ಮಾಡಿದಂಥ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳು ನೆನೆಸ್ಕೊಂಡು ದೇವರಿಗೆ ಆಫರಿಂಗ್ ಕೊಡುವಂತರಾಗಿರಬೇಕು. ಮತ್ತು ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನ ಎಷ್ಟು ಜನರು ಕೇಳಿ ನೀವು ಆತ್ಮವಿಶ್ವಾಸದಿಂದ ನಂಬಿ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಿಮ್ಮ ಮಾಡಿದಂಥ ನಿಮ್ಮ ಅದ್ಭುತ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡುವಂತರಾಗಿರಿ. ದೇವ್ರನ್ನು ಹೆಚ್ಚಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಅದನ್ನ ಎಲ್ಲ ರೀತಿಯಾಗಿ ಆಶ್ರಯಿಸಿ ಬಲಪಡಿಸುವಂಥ ದೇವರು ಆತನಾಗಿದೆ ಪ್ರೇರಿ. ಆಮೇನ್. ಗಾಡ್ ಬ್ಲೆಸ್ ಯು.